ಈ ಜಗತ್ತಿನಲ್ಲಿ ಸಾವಿರಾರು ನಟಿಯರಿದ್ರು, ಕೆಲವರು ಮಾತ್ರ ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಆದ ಆಕ್ಟ್ರೆಸ್ ಅನ್ನೋ ಲಿಸ್ಟ್ಗೆ ಸೇರ್ತಾರೆ. 2026ರ ಜಗತ್ತಿನ ಅತಿ ಸುಂದರವಾದ ಆಕ್ಟ್ರೆಸ್ಗಳ ಲಿಸ್ಟು ಹೊರಗಡೆ ಬಂದಿದೆ. ಆದರೆ ಇದರಲ್ಲಿ ಒಂದು ಖುಷಿಯ ವಿಷಯ ಏನಂದರೆ, ಈ ಟಾಪ್ 10ನ ಲಿಸ್ಟ್ನಲ್ಲಿ ಹಾಲಿವುಡ್, ಯುರೋಪ್, ಕೊರಿಯಾ ಮಾತ್ರವಲ್ಲ, 5ನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾದ ಒಂದು ನಟಿ ಕೂಡ ಇದ್ದಾರೆ. ಅವರು ಯಾರು ಅನ್ನೋದನ್ನ ನೋಡ್ಬೇಕಾ? ವಿಡಿಯೋನ ಕೊನೆವರೆಗೂ ನೋಡಿ. ಆದರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಸ್ವಾಗತ ಐಕಾನಿಕ್ ಆಕ್ಟರ್ಸ್ನ ಯೂಟ್ಯೂಬ್ ಚಾನಲ್ಗೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ನಿಮಗೆ ನೋಡೋದಕ್ಕೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ. ಟಾಪ್ 10ನ ಲಿಸ್ಟ್ನಲ್ಲಿ 10ನೇ ಸ್ಥಾನದಲ್ಲಿ ಇರೋದು ಟರ್ಕಿಶ್ನ ಫೇಮಸ್ ನಟಿ ಆ್ಯಂಡಿ ಎರ್ಚಲ್. ಇವರು ಟರ್ಕಿಶ್ ಇಂಡಸ್ಟ್ರಿಯ ಹೈಯೆಸ್ಟ್ ಪೇಯ್ಡ್ ಆಕ್ಟ್ರೆಸ್. ಅದ್ಭುತ ಲುಕ್, ನ್ಯಾಚುರಲ್ ಸ್ಟೈಲ್ ಮತ್ತು ಸ್ಟ್ರಾಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಇವರನ್ನು ಗ್ಲೋಬಲ್ ಲೆವೆಲ್ಗೆ ತಗೊಂಡೋಯ್ತು. ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಇವರು ಮೋಸ್ಟ್ ಫಾಲೋವುಡ್ ಟರ್ಕಿಶ್ ಆಕ್ಟರ್ಸ್. ಅದಕ್ಕೆ 2026ರ ಟಾಪ್ 10 ಮೋಸ್ಟ್ ಬ್ಯೂಟಿಫುಲ್ ಆಕ್ಟ್ರೆಸ್ಗಳಲ್ಲಿ ಇವರು ಕೂಡ ಒಬ್ಬರು. ನಂಬರ್ 9ನಲ್ಲಿ ಹಾಲಿವುಡ್ನ ಫೇಮಸ್ ನಟಿ ಅಂಬರ್ ಹೆರ್ಡ್ ಅವರು ಇದ್ದಾರೆ. ಇವರು ಹಾಲಿವುಡ್ನಲ್ಲಿ ಸಾಕಷ್ಟು ಪಾಪ್ಯುಲರ್ ಆದ ಆಕ್ಟ್ರೆಸ್. ಹಾಗೆ ಇವರನ್ನು ನಾವು ಅಕ್ವಾಮ್ಯಾನ್, ದ ರಮ್ ಡೈರಿ ಎನ್ನುವ ಫೇಮಸ್ ಚಿತ್ರಗಳಲ್ಲಿ ನೋಡಿದ್ದೀವಿ. 2015ರಲ್ಲಿ ನಟ ಜಾನಿ ಡೆಪ್ ಅವರ ಜೊತೆಗೆ ಇವರ ಮ್ಯಾರೇಜ್ ಆಗಿ 2016ರಲ್ಲಿ ಇವರಿಬ್ಬರಿಗೂ ಡೈವರ್ಸ್ ಕೂಡ ಆಯಿತು. ಬ್ಯೂಟಿ, ಬೋಲ್ಡ್ ಲುಕ್ ಮತ್ತು ಸ್ಟ್ರಾಂಗ್ ಪರ್ಸನಾಲಿಟಿಯಿಂದ ಇವರು ಇಂದಿಗೂ ಫೇಮಸ್. Represents not only the kind of superhero I want to watch too, but I want to 8ನೇ ಸ್ಥಾನದಲ್ಲಿ ನಮಗೆಲ್ಲರಿಗೂ ಮುಖ ಪರಿಚಯ ಇರುವಂತಹ ಏಮಿ ವಾಟ್ಸನ್ ಇದ್ದಾರೆ. ಇವರನ್ನು ನಾವು ಹ್ಯಾರಿ ಪಾಟರ್ ಸೀರೀಸ್ಗಳಲ್ಲಿ ನೋಡಿದ್ದೀವಿ. ನಂತರ ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಸಿನಿಮಾ ಇವರ ಕೆರಿಯರ್ಗೆ ಇನ್ನಷ್ಟು ದೊಡ್ಡ ಹಿಟ್ ಕೊಟ್ಟಿತ್ತು. ಪ್ಯಾರಿಸ್ನಲ್ಲಿ ಜನಿಸಿದ್ರು ಕೂಡ ಇವರು ಹಾಲಿವುಡ್ನಲ್ಲಿ ದೊಡ್ಡ ಹೆಸರನ್ನ ಮಾಡ್ತಾರೆ. That would have been if I'd been younger. Be careful about that because you know 7ನೇ ಸ್ಥಾನದಲ್ಲಿ ಕ್ಯೂಬಾದಲ್ಲಿ ಜನಿಸಿದ್ರು ಹಾಲಿವುಡ್ನಲ್ಲಿ ಮೋಸ್ಟ್ ಪಾಪ್ಯುಲರ್ ಆಕ್ಟ್ರೆಸ್ ಆದ ಆನಾ ಡಿ ಅರ್ಮಾಸ್. ಇವರು ಫೇಮಸ್ ಸಿನಿಮಾಗಳು ನೀಸ್ ಔಟ್, ಬ್ಲೇಡ್ ರನ್ನರ್ 2049 ಮತ್ತು ಜೇಮ್ಸ್ ಬಾಂಡಿನ ಸಿನಿಮಾ ನೋ ಟೈಮ್ ಟು ಡೈ ಅನ್ನುವ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ಇವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸ್ಟೈಲಿಶ್ ಲುಕ್ ಮತ್ತು ಪಾಪ್ಯುಲರ್ ಆ್ಯಕ್ಟಿಂಗ್ನಿಂದ ಇವರು ಹಾಲಿವುಡ್ನಲ್ಲಿ ಫಾಸ್ಟ್ ಗ್ರೋಯಿಂಗ್ ಸ್ಟಾರ್. Go out sometime. You want to get a coffee? Now? Yes, now. ನಂಬರ್ 6ನಲ್ಲಿ ಪಾಕಿಸ್ತಾನದ ಫೇಮಸ್ ನಟಿ ಆನಿಯಾ ಆಮಿರ್. ಇವರು ಇಂದಿನ ಪಾಕಿಸ್ತಾನದ ಯಂಗ್ ಜನರ ಫೇವ್ರೆಟ್ ಆಕ್ಟ್ರೆಸ್. ಕಭಿ ಮೇ ಕಭಿ ತುಮ್, ಮೇರಾ ಸಫರ್ ಮತ್ತು ಇಶ್ಕಿಯಾ ಸೀರೀಸ್ಗಳಿಂದ ವರ್ಲ್ಡ್ ವೈಡ್ ಇವರು ತುಂಬ ಫೇಮಸ್ ಆದರು. ಕ್ಯೂಟ್ ಸ್ಟೈಲ್, ನ್ಯಾಚುರಲ್ ಆ್ಯಕ್ಟಿಂಗ್ಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರು ತುಂಬ ವೇಗವಾಗಿ ಬೆಳೆದರು. मैं जानता हूं तुम मुझसे नाराज हो, प्लीज ले लो. नाराज होने के लिए कोई ताल्लुक होना चाहिए और मेरा और तुम्हारा कोई ताल्लुक. ನಂಬರ್ 5ನಲ್ಲಿ ನಮ್ಮ ಇಂಡಿಯಾದ ಕೃತಿ ಸೇನನ್ ಇದ್ದಾರೆ. ಇವರು ಬಾಲಿವುಡ್ನ ಟಾಪ್ ಲೀಡಿಂಗ್ ಆಕ್ಟ್ರೆಸ್ಗಳಲ್ಲಿ ಒಬ್ಬರು. ಹೀರೋಪಂತಿ, ಲುಕ್ಕ ಚುಪ್ಪಿ, ಬೇಡಿಯ, ಆದಿಪುರುಷ್ ಮತ್ತು ವಿಶೇಷವಾಗಿ ಮಿಮ್ಮಿ ಸಿನಿಮಾ ಇವರ ಕೆರಿಯರನ್ನು ಚೇಂಜ್ ಮಾಡಿತು. ಮಿಮ್ಮಿ ಸಿನಿಮಾಗಾಗಿ ಇವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಮಾಡೆಲ್ನಿಂದ ಆ್ಯಕ್ಟಿಂಗ್ಗೆ ಬಂದು ತಮ್ಮ ಹಾರ್ಡ್ ವರ್ಕ್ನಿಂದ ಬಾಲಿವುಡ್ನಲ್ಲಿ ಈಗ ಇವರು ಟಾಪಲ್ಲಿ ಇದ್ದಾರೆ. मैं तुम्हें शादी के लिए पूछने आया था. शादी पागल हो गए क्या? 4ನೇ ಸ್ಥಾನದಲ್ಲಿ ಸೌತ್ ಕೊರಿಯಾದ ನ್ಯಾನ್ಸಿ ಮೆಕ್ಡೋನಿ. ಇವರು ಕೇಪಾಪ್ ಸಿಂಗರ್ ಮತ್ತು ಆ್ಯಕ್ಟ್ರೆಸ್ ಕೂಡ ಹೌದು. ಸೌತ್ ಕೊರಿಯನ್ ಗರ್ಲ್ಸ್ ಗ್ರೂಪ್ ಆದ ಮೊಮಲ್ಯಾಂಡ್ನ ಮೆಂಬರ್ ಆಗಿ ಇವರು ವರ್ಲ್ಡ್ ವೈಡ್ ಫೇಮಸ್ ಆದರು. ಇನ್ಸ್ಟಾಗ್ರಾಮ್ ಮತ್ತು ರೀಲ್ಸ್ನಲ್ಲಿ ಇವರ ಡ್ಯಾನ್ಸ್ ವಿಡಿಯೋಗಳು ಈಗಲೂ ಕೂಡ ಟ್ರೆಂಡ್ ಆಗ್ತಾ ಇರ್ತವೆ. 3ನೇ ಸ್ಥಾನದಲ್ಲಿ ಚೈನಾದ ಫೇಮಸ್ ನಟಿ ದಿಲ್ರುಬಾ ದಿಲ್ಮುರಾತ್. ಇವರು ಚೈನೀಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಟಾಪ್ ಸ್ಟಾರ್. ದ ಲಾಂಗ್ ಬ್ಯಾಲಿಡ್ ಮತ್ತು ಇಂಟರ್ನಲ್ ಲವ್ ಆಫ್ ದ ಡ್ರಾಮಾ ಈ ಸೀರೀಸ್ಗಳಿಂದ ಇವರು ಇಂಟರ್ನ್ಯಾಷನಲಿ ಫೇಮಸ್ ಆದರು. ಯೂನಿಕ್ ಬ್ಯೂಟಿ ಮತ್ತು ನ್ಯಾಚುರಲ್ ಆ್ಯಕ್ಟಿಂಗ್ ಇವರ ಸ್ಪೆಷಾಲಿಟಿ. ನಂಬರ್ 2ನ ಸ್ಥಾನದಲ್ಲಿ ಶೈಲಿನ್ ವುಡ್ಲಿ. ಇವರು ಅಮೆರಿಕದಲ್ಲಿ ಜನಿಸಿದ ಹಾಲಿವುಡ್ ನಟಿ. ದ ಫಾಲ್ಟ್ ಇನ್ ಅವರ್ ಸ್ಟಾರ್, ಡಿವರಿಜೆಂಟ್ ಮತ್ತು ಇನ್ಸರ್ಜೆಂಟ್ ಸಿನಿಮಾಗಳು ಇವರನ್ನು ಸ್ಟಾರ್ ಮಾಡಿವೆ. ನ್ಯಾಚುರಲ್ ಆ್ಯಕ್ಟಿಂಗ್ ಮತ್ತು ರಿಯಲ್ ಫೀಲ್ ಇರುವ ಪಾತ್ರಗಳಿಂದ ಇವರು ಆಡಿಯನ್ಸ್ನ ಹೃದಯನ ಗೆದ್ದಿದ್ದಾರೆ. ಈಗ ನಂಬರ್ 1 ಜಗತ್ತಿನ ಅತಿ ಸುಂದರವಾದ ವ್ಯಕ್ತಿ ಯಾರು ಅಂದರೆ ಅವರೇ ಆಸ್ಟ್ರೇಲಿಯನ್ ಸಿಟಿಜನ್ ಆದರೂ ಹಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡಿದ ಮಾರ್ಗೋ ರೂಬಿ. ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್, ದ ಸೂಸೈಡ್ ಸ್ಕ್ವಾಡ್ ಮತ್ತು ಬಾರ್ಬಿ ಸಿನಿಮಾಗಳಿಂದ ಇವರು ವರ್ಲ್ಡ್ ವೈಡ್ ತುಂಬ ಫೇಮಸ್ ಆದರು. ಬ್ಯೂಟಿ, ಟ್ಯಾಲೆಂಟ್ ಮತ್ತು ಸ್ಟ್ರಾಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಇವರನ್ನು ಜಗತ್ತಿನ ಅತಿ ಸುಂದರವಾದ ವ್ಯಕ್ತಿ ಎಂದು ತೀರ್ಮಾನಿಸಿದೆ.
ಸೊ ಗೈಸ್ ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ ನಾ ಮಾಡೋ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೋಗಿ, ಯಾಕಂದರೆ ಒಂದು ಲೈಕಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಮುಂದೆ ವಿಡಿಯೋಗಳನ್ನ ಮಾಡೋದಕ್ಕೆ. ಹಾಗೆ ಇದೇ ರೀತಿ ಮೂವೀಸ್ ರಿಲೇಟೆಡ್ ಆಗಿ ನಿಮಗೆ ಯಾವುದಾದ್ರೂ ಅಪ್ಡೇಟ್ಸ್ ಬೇಕಂದರೆ ದಯವಿಟ್ಟು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿದ್ರೆ ನಾವು ಮಾಡುವ ಎಲ್ಲ ವೀಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.